ಹಾಯ್ ಎವರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ಮೊದಲ ವಾರದ ಒಳಗಾಗಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಅರ್ಜಿಗಳನ್ನು ಕರೆಯುತ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ತಮಗೆ ಇಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇದು ಮಾದರಿ 4ಕ್ಕೆ ಸಂಬಂಧಪಟ್ಟಂತಹ ಸಮಸ್ಯಾ ಚಿತ್ರಗಳಾಗಿರ್ತವೆ. ಅಂದರೆ ಇಲ್ಲಿ ಇದು ನಿರಂತರತೆಯನ್ನು ಹೊಂದಿರುವಂತಹ ಸಮಸ್ಯಾ ಚಿತ್ರಗಳು ಕ್ರಮಬದ್ಧವಾಗಿರ್ತಾವು. ಇವುಗಳಲ್ಲಿ ಯಾವ ರೀತಿಯಾಗಿ ನಾವು ಆನ್ಸರ್ನ ಕಂಡುಹಿಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಏನು ಕ್ರಮಬದ್ಧತೆ ಅಂದರೆ 3 ಸಮಸ್ಯಾ ಚಿತ್ರಗಳಿರ್ತಾವಲ್ಲ, ಸೀರಿಯಲ್ ಆಗಿ ಬಂದಿರ್ತಾವೆ, ಕ್ರಮಾನುಗತವಾಗಿರ್ತಾವೆ. 4ನೇ ಚಿತ್ರ ಯಾವ್ದು ಬರುತ್ತೆ ಅಂತ ಇಲ್ಲಿ 4 ಆಪ್ಷನ್ಸ್ಗಳದಾವ ನೋಡ್ಬೋದು, ABCD. ಇದರಲ್ಲಿ ಯಾವುದಾಗುತ್ತೆ ಅಂತ ತಾವು ಕಂಡುಹಿಡಬೇಕಾಗುತ್ತೆ. ಬಹಳ ಸಿಂಪಲ್ ಇದು. 4ನೇ ಮಾದರಿ ಏನಿದೆಯಲ್ಲ ಬಹಳ ಅಂದ್ರೆ ಬಹಳ ಈಸಿ ಇದೆ. ಆದರೆ ತಾವು ಸರಿಯಾಗಿ ಗಮನಿಸಬೇಕು ಯಾವ ರೀತಿ ಆನ್ಸರ್ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಮೊದಲಿಗೆ ಒಂದು ರೇಖೆ ಇದೆಯಲ್ಲ, ಇಲ್ಲಿ ಏನಾಯಿತು, 2 ರೇಖೆ ಆಯಿತು. ಅಂದರೆ ಇಲ್ಲಿ ಒಂದಿತ್ತು ಮತ್ತು ಕೆಳಗಡೆ ಒಂದು ಬಂತು. ಇನ್ನು ನೆಕ್ಸ್ಟ್ ಏನಾಯಿತು, ಇಲ್ಲಿ 3ನೇ ರೇಖೆ ಒಂದು ಇಲ್ಲಿ ಬಂತು. ಈಗ ನೆಕ್ಸ್ಟ್ ಬರುವಂಥ ಚಿತ್ರ ಏನಾಗುತ್ತೆ ಅಂದರೆ ನೋಡ್ಬೋದು, ನಾನು ಇಲ್ಲೇ ತೋರಿಸ್ತೀನಿ ತಮಗೆ. ಈ ರೀತಿ ಬರುತ್ತೆ. ಅಂದರೆ ಇದರಲ್ಲಿ ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ, ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಇದು ಆನ್ಸರು ಆಗುತ್ತದೆ. ಇದನ್ನು ನೀವೇನು ಮಾಡಬೇಕು, ಈ ಆಪ್ಷನನ್ನು ಇಲ್ಲಿ OMR ಆನ್ಸರ್ ಶೀಟ್ ತಮಗೇನು ಕೊಟ್ಟಿರ್ತಾರೆ ಅದರಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ಚೌಕ ಇದೆ, ಇದು ಪಂಚಭುಜಾಕೃತಿ ಇದೆ. ಇಲ್ಲಿ ನೆಕ್ಸ್ಟು 6 ಭುಜಗಳುಳ್ಳ ಅಥವಾ 6 ಬಾಹುಗಳುಳ್ಳ ಒಂದು ಆಕೃತಿ ಬರುತ್ತೆ. ನೋಡೋಣ. ಹಾಗಾದರೆ ಇಲ್ಲಿ ಎ ಇದೆಯಲ್ಲ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟು ಇಲ್ಲಿ ಸಿ ಮತ್ತು ಡಿ ಕೂಡ ಆಗುವುದಿಲ್ಲ. ಬಿ ಆಪ್ಷನ್ ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಇದು 6 ಬಾಹುಗಳ ಆಕೃತಿಯಾಗಿದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಒಂದು ತ್ರಿಭುಜ ಇದೆಯಲ್ಲ, ಇಲ್ಲಿ ಒಂದಿಟ್ಟು ಶೇಡಿಂಗ್ ಮಾಡಿದ್ದಾರೆ. ಇದು ಮೇಲ್ಗಡೆ ಬಂದಿದೆ. ಇವಾಗ ನೆಕ್ಸ್ಟ್ ಇದು ಈ ಕಡೆ ಬಂದಿದೆ ಅಂದಾಗ ಇಲ್ಲಿ ಮುಂದೆ ಬರುವಂಥ ಚಿತ್ರ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ. ಎಲ್ಲವೂ ಕೂಡ ಅಪೋಸಿಟ್ ದಿಕ್ಕಿನಲ್ಲಿದ್ದಾವೆ. ಆದರೆ ಇಲ್ಲಿ ಕ್ರಮಾನುಗತವಾಗಿ ಇರುವಂಥ ಆಪ್ಷನ್ ಯಾವುದು ಅಂದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡೋಣ, ಇಲ್ಲಿ ಎರೋ ಮಾರ್ಕ್ ಕೊಟ್ಟಿದ್ದಾರೆ ನೋಡ್ಬೋದು, ಒಂದು ವೃತ್ತದ ಒಳಗಡೆ. ಈ ಎರೋ ಮಾರ್ಕ್ ಈಗ ಈ ಕಡೆ ಬಂದಿದೆ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಎರೋ ಮಾರ್ಕ್ ಇತ್ತು, ಇಲ್ಲಿ ಈ ಕಡೆ ಬಂತು. ಈಗ ಕೆಳಗಡೆ ಎರೋ ಮಾರ್ಕ್ ಬಂದಾಗ ಏನಾಗುತ್ತೆ, ನೆಕ್ಸ್ಟು ಈ ಕಡೆ ಹೋಗುತ್ತದೆ. ಹಾಗಾದ್ರೆ ಅದು ಯಾವುದಂತ ನೋಡ್ತಾ ಹೋಗೋಣ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಡಿ ಅಥವಾ ಸಿ ಇಲ್ಲ ಮತ್ತು ಬಿ ಕೂಡ ಇಲ್ಲ. ಇಲ್ಲಿ ನೋಡ್ತಾ ಹೋಗಿ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, ಮೇಲುಗಡೆ ಇರುವಂಥ ಎರೋ ಮಾರ್ಕ್ ಇತ್ತು, ಅದಕ್ಕೆ ಈ ಕಡೆ ಬಂತು. ಈಗ ಕೆಳಗಡೆ ಇರುವಂಥ ಎರೋ ಮಾರ್ಕ್ ಬಂದಾಗ ಆ ವೃತ್ತದ ಒಳಗಡೆ ಏನಾಗುತ್ತೆ, ಈ ರೀತಿ ಬರುತ್ತೆ. ಸೊ ಇಲ್ಲಿ ಎ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವೃತ್ತ ಕೊಟ್ಟು ಇಲ್ಲಿ 2 ಗೆರೆಗಳನ್ನು ಕೊಡಲಾಗಿರುತ್ತೆ. ಈಗ ಅದು ಏನಾಗಿದೆ ಅಂತ ನೋಡ್ತಾ ಹೋಗಿ, ಇಲ್ಲಿ 2 ಗೆರೆ ನಡುವೆ ಇನ್ನೊಂದು ಗೆರೆ ಬಂದಿದೆ. ಅಂದರೆ ಮೇಲ್ಗಡೆ ಗೆರೆಗಳಿದ್ದಾಗ ಸ್ವಲ್ಪ ಇಲ್ಲಿ ಓರೆ ಆಗೈತಿ, ಬಟ್ ಇಲ್ಲಿ ಒಂದು ಗೆರೆ ಬಂದೈತೆ ನೋಡು. ಇನ್ನು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದ್ದಾಗ ಏನಾಗುತ್ತೆ, ಇಲ್ಲಿ ಈ ವೃತ್ತದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು, ಇಲ್ಲಿರುವಂಥದ್ದು ಈ ಕಡೆ ಬಂದಿದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿರುವಂಥ 2 ರೇಖೆಗಳಿದಾವಲ್ಲ, ನೆಕ್ಸ್ಟ್ ಏನಾಗುತ್ತೆ, ಈ ಕಡೆ ಬರುತ್ತದೆ. ಸೊ ಇಲ್ಲಿ ಆನ್ಸರ್ಗಳನ್ನು ಚೆಕ್ ಮಾಡ್ತಾ ಹೋಗಿ, ಇಲ್ಲಿ ಸಿ ಆಗಲಿ ಅಥವಾ ಇಲ್ಲಿ ಬಿ ಮತ್ತು ಎ ಆಗುವುದಿಲ್ಲ, ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ನೋಡ್ಬೋದು ತಾವು ಕೂಡ ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಯಾವುದು ಅಂದರೆ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ, ಮೊದಲಿಗೆ ಇಲ್ಲಿತ್ತು, ನೆಕ್ಸ್ಟು ಇಲ್ಲಿ ಈ ಮೂಲೆಗೆ ಬಂತು, ಆಮೇಲೆ ಮಧ್ಯ ಬಂತು. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಎಲ್ಲಿ ಅಂದರೆ ಈ ಮೂಲೆಗೆ ಬರುತ್ತದೆ. ನೋಡ್ತಾ ಹೋಗಿ, ಇಲ್ಲಿ ಎ ಇಲ್ಲ, ಅದೇ ರೀತಿಯಾಗಿ ಸಿ ಮತ್ತು ಡಿ ಇಲ್ಲ, ಆದರೆ ಬಿ ಆಪ್ಷನ್ ಇದೆಯಲ್ಲ ಕರೆಕ್ಟ್ ಆದಂಥ ಸ್ಥಾನದಲ್ಲಿದೆ. ಹಾಗಾಗಿ ಇದು ಬಿ ಆನ್ಸರ್ ಆಗುತ್ತದೆ. ಅಂದರೆ ಇವು ಕ್ರಮಾನುಗತವಾಗಿ ಬರ್ತಾವು, ಸೀರಿಯಲ್ ಆಗಿರ್ತಾವೆ. ಇಲ್ಲಿ ಅನುಕ್ರಮವಾದಂತಹ ಸಮಸ್ಯಾ ಚಿತ್ರಗಳಿವು. ಮುಂದೆ ಬರುವಂಥ ಹಂತ ಯಾವುದು ಅನ್ನೋದನ್ನು ಈ 3 ಚಿತ್ರಗಳನ್ನು ನೋಡಿ ನೀವು ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಮುಂದೆ ಇರುವಂಥ ಚಿತ್ರ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ಒಂದು ಎಲ್ ಆಕೃತಿ ಏನಿದೆಯಲ್ಲ, ಇಲ್ಲೊಂದು ಎರೋ ಮಾರ್ಕ್ ಇದೆ. ಇದು ಏನಾಗಿದೆ, ನೆಕ್ಸ್ಟ್ ಈಗ ಇಲ್ಲಿ ಉಲ್ಟಾ ಅಂತ ಹೇಳ್ತೀವಲ್ಲ, ಅಪೋಸಿಟ್ ದಿಕ್ಕಿನಲ್ಲಿದೆ. ಈಗ ಏನಾಗುತ್ತೆ, ಎರೋ ಮಾರ್ಕ್ ಇಲ್ಲಿ ಬಂದದೆ. ನೆಕ್ಸ್ಟ್ ಇಲ್ಲಿದ್ದಾಗ ಏನಾಗುತ್ತೆ, ಇಲ್ಲಿ ಬರುವಂಥ ಚಿತ್ರ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಈ ಆಪ್ಷನ್ಸ್ಗಳು ಏನಿದಾವಲ್ಲ, ಈ ಕಡೆ ಇರೋದು ಈಗ ಈ ಕಡೆ ಬರುತ್ತೆ ನೋಡ್ರಿ, ಎಲ್ ಈ ರೀತಿ ಬರುತ್ತೆ ಮತ್ತು ಎರೋ ಮಾರ್ಕ್ ಈ ರೀತಿ ಹೋಗುತ್ತೆ. ಹಾಗಾದರೆ ನೋಡ್ತಾ ಹೋದಾಗ ಯಾವ್ದು ಆಪ್ಷನ್ಸ್ ಆಗುತ್ತೆ ಅಂದರೆ ಇಲ್ಲಿ ಡಿ ಇಲ್ಲ, ಸಿ ಇಲ್ಲ ಮತ್ತು ಎ ಕೂಡ ಇಲ್ಲ, ಆದರೆ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಚಿತ್ರ ನೋಡ್ತಾ ಹೋಗಿ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದಿಷ್ಟು ರೇಖೆಗಳನ್ನು ಕೊಡಲಾಗಿರುತ್ತೆ. ಮೊದಲಿಗೆ ಇಲ್ಲಿ ಪಾಯಿಂಟ್ ಬಂದಿತ್ತು, ಅಂದರೆ ಇಲ್ಲಿ ಒಂದು ಗೆರೆ ಬಿಟ್ಟು ಬಂದೈತೆ ನೋಡ್ಬೋದು. ಇಲ್ಲಿತ್ತು, ನೆಕ್ಸ್ಟ್ ಈಗ ಇದನ್ನು ಬಿಟ್ಟು ಈ ಗೆರೆ ಬಂದೈತಿ. ಈಗ ನೆಕ್ಸ್ಟ್ ಇಲ್ಲಿ ಬಿಟ್ಟು ಇಲ್ಲಿ ಬಂದೈತೆ, ಇಲ್ಲಿ ಬಿಟ್ಟು ಈಗ ಇಲ್ಲಿ ಬರುವಂಥ ಚಿತ್ರ ಯಾವುದಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೇಕು ತಾವು ಕೂಡ,
ಇಲ್ಲಿ ಎ ಇಲ್ಲ ನೋಡ್ರಿ, ಬಿ ಇದೆಯಲ್ಲ ಕರೆಕ್ಟ್ ಆಗಿದೆ ನೋಡ್ಬೋದು. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ, ಸಿ ಮತ್ತು ಡಿ ಆನ್ಸರ್ ಆಗುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 9ನೇದು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವೃತ್ತವನ್ನು ಕೊಡಲಾಗಿರುತ್ತೆ, ಇಲ್ಲಿ 2 ತ್ರಿಭುಜಗಳಿದಾವೆ. ಇಲ್ಲಿ ನೆಕ್ಸ್ಟು 3 ವೃತ್ತಗಳಿದಾವೆ. ಇಲ್ಲಿ ನೆಕ್ಸ್ಟ್ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. 2 ಅಂಶಗಳು ಹೆಚ್ಚಾಗ್ತಾ ಹೋಗಿದೆ, ಹಾಗಾದರೆ ಇಲ್ಲಿ 4 ತ್ರಿಭುಜಗಳು ಬರುತ್ತವೆ. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಒಂದು ಆಯತ ಕೊಟ್ಟಿದ್ದಾರೆ, ಅದರ ಮೇಲೆ ಮತ್ತೆ ಒಂದು ಬಾಕ್ಸ್ ಟೈಪ್ ಇಡಲಾಗಿರುತ್ತೆ. ಈಗೇನಾಗುತ್ತೆ, ಮತ್ತು ಕೆಳಗಡೆ ಬಂದಿದೆ. ಈಗ ನೆಕ್ಸ್ಟ್ ಬರುವಂಥದ್ದು ಮೇಲ್ಗಡೆ ಬರುತ್ತದೆ. ಹಾಗಾದ್ರೆ ಯಾವುದಂತ ನೋಡ್ತಾ ಹೋಗಿ, ಇಲ್ಲಿ ಡಿ ಆನ್ಸರ್ ಇಲ್ಲ, ಸಿ ಅಲ್ಲ, ಬಿ ಕೂಡ ಅಲ್ಲ, ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಎ ಆದಮೇಲೆ ಸಿ ಬಂದಿದೆ, ಸಿ ಆದಮೇಲೆ ಇ ಬಂದಿದೆ. ಎ ನೋಡ್ಬೋದು, ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ನೋಡ್ತಾ ಹೋಗಿ, ಎ ಆದಮೇಲೆ ಸಿ ಬಂದಿದೆ, ಸಿ ಆದಮೇಲೆ ನೆಕ್ಸ್ಟು ಇ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ ಜಿ ಆನ್ಸರ್ ಆಗುತ್ತೆ. ನೋಡಿ, ಒಂದೊಂದು ಅಕ್ಷರ ಬಿಟ್ಟು ಬಂದಿದೆ. ಸೊ ಈ ರೀತಿ ಕ್ವಶನ್ಸ್ಗಳು ಕೂಡ ಬರ್ತವೆ. ಇಲ್ಲಿ ನೋಡ್ಬೋದು, ಮುಂದಿನ ಪ್ರಶ್ನೆ ಇಲ್ಲಿ 2 ಆದಮೇಲೆ 6 ಬಂದಿದೆ, 6 ಆದಮೇಲೆ 12 ನೋಡ್ಬೋದು. ಇಲ್ಲಿ 6ರಲ್ಲಿ 2 ಹೋದರೆ 4, 12ರಲ್ಲಿ 6 ಹೋದರೆ 6 ನೋಡ್ಬೋದು. ಅಂದರೆ ಇಲ್ಲಿ 4 ಇದ್ದದ್ದು ನೋಡ್ತಾ ಹೋದಾಗ 2 6 ನೋಡ್ಬೋದು. ಇಲ್ಲಿ ಮೊದಲಿಗೆ 2 ಇತ್ತು, ಆಮೇಲೆ 6 ಆಯಿತು, 4 ಹೆಚ್ಚಾಯಿತು. ಇಲ್ಲಿ ನೆಕ್ಸ್ಟ್ 6 ಹೆಚ್ಚಾಯಿತು, ಅಂದರೆ ಇಲ್ಲಿ ನೆಕ್ಸ್ಟು 8 ಹೆಚ್ಚಾಗುತ್ತೆ. 12ಕ್ಕೆ 8 ಕೂಡಿಸಿದ್ರೆ ಎಷ್ಟಾಗುತ್ತೆ, ಇಲ್ಲಿ 20 ಆಗುತ್ತದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಅದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಇಲ್ಲೊಂದು ತ್ರಿಭುಜದ ಚಿತ್ರ ಇದೆ, ಅಂದರೆ 2 ರೇಖೆಗಳು ಮಾತ್ರ ಇದಾವೆ. ಇಲ್ಲಿ 2 ಪಾಯಿಂಟ್ ಅದಾವೆ. ಇಲ್ಲಿ ತ್ರಿಭುಜ ಇದೆ, 3 ಪಾಯಿಂಟ್ಗಳು ಕೊಟ್ಟಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಚೌಕ ಇದೆ, 4 ಪಾಯಿಂಟ್ಗಳಿದಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಪಂಚಭುಜಾಕೃತಿ. ಹಾಗಾದರೆ ಪಂಚಭುಜಾಕೃತಿ ಮತ್ತು 5 ಪಾಯಿಂಟ್ಗಳು ಯಾವುದಂತ ನೋಡ್ತಾ ಹೋದಾಗ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ 2 ರೇಖೆಗಳ ನಡುವೆ ಇಲ್ಲಿ ಪಾಯಿಂಟ್ಗಳನ್ನು ಕೊಡಲಾಗಿರುತ್ತೆ. ಮೊದಲು ಇಲ್ಲಿತ್ತು ಪಾಯಿಂಟು, ನೆಕ್ಸ್ಟು ಇಲ್ಲಿ ಒಂದು ವೃತ್ತ, ಸಣ್ಣ ವೃತ್ತದ ಟೈಪ್ ಇದೆ, ಅದು ಆ ರೀತಿ ಇತ್ತು ಸಮಸ್ಯಾ ಚಿತ್ರ. ಇನ್ನು ನೆಕ್ಸ್ಟ್ ಏನಾಯಿತು ಅಂದರೆ ಇಲ್ಲಿರುವಂಥ ಚಿತ್ರ ಇಲ್ಲಿ ಬಂತು. ಅಂದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು 2 ಪಾಯಿಂಟ್ ಜಂಪ್ ಆಗ್ತಾ ಹೋಗಿದೆ. ಅದು ಇಲ್ಲಿರುವಂಥದ್ದು ಏನಾಯ್ತು ನೋಡ್ತಾ ಹೋಗಿ, 1 2 3 ಅಂದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿರೋದು ಇಲ್ಲಿ ಬಂತು, ಇದು 3. ನೆಕ್ಸ್ಟು ಇದು ಎಷ್ಟಾಗುತ್ತೆ ಅಂದರೆ 2 3 2 ನೋಡ್ತಾ ಹೋಗಿ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿರುವಂಥದ್ದು 3 ಅಂದಾಗ ಇಲ್ಲಿ ಬಂತು, ಮತ್ತು ಇದು ಇಲ್ಲಿ ಬರ್ತದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ಬೋದು, ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಇದೆಯಲ್ಲ, ಇಲ್ಲಿ ಮೊದಲನೇದಾಗಿ ಒಂದು ಚೌಕ ಕೊಟ್ಟಿರ್ತಾರೆ, ಒಂದು ಗೆರೆ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಚೌಕ ಐತೆ, 2 ಗೆರೆ ಬಂತು. ಇಲ್ಲಿ 3 ಗೆರೆ ಇದೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ 4 ಗೆರೆ. ಹಾಗಾದರೆ 4 ಗೆರೆ ಯಾವುದು ಅಂದರೆ ಇಲ್ಲಿ ಈ ಆಪ್ಷನ್ನು ಆಗುತ್ತದೆ. ಇದು ಅಂತೂ ಬಹಳಷ್ಟು ಈಜಿ ಇದೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಒಂದು ವೃತ್ತದ ಒಳಗಡೆ ಸಣ್ಣ ವೃತ್ತ ಇತ್ತು, ನೆಕ್ಸ್ಟ್ ಇಲ್ಲಿ ಬಂದಿದೆ, ಇದು ಇಲ್ಲಿದೆ. ನೆಕ್ಸ್ಟ್ ಬರುವಂಥದ್ದು ಈ ವೃತ್ತದ ಒಳಗಡೆ ಇಲ್ಲಿ ಈ ರೀತಿ ಬರುತ್ತೆ. ಹಾಗಾದರೆ ಅದು ಯಾವುದು ಆನ್ಸರ್ ಅಂದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇದು ಈ ರೀತಿಯಾಗಿ ತಾವು ಇದು ಮಾದರಿ 4ಕ್ಕೆ ಸಂಬಂಧಪಟ್ಟದ್ದು ಕ್ರಮಾನುಗತ ಸಮಸ್ಯಾ ಚಿತ್ರಗಳು ಅಥವಾ ಅನುಕ್ರಮ ಸಮಸ್ಯಾ ಚಿತ್ರಗಳು ಅಂತ ಹೇಳ್ತೀವಿ. ಇದಕ್ಕೆ ಮಾದರಿ 4 ಅಥವಾ ಮಾಡೆಲ್ 4 ಅಂತ ಹೇಳ್ತೀವಿ. ಇದು ನವೋದಯ ಎಕ್ಸಾಮ್ಗೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಕ್ವಶನ್ ಪೇಪರ್ ಆಗಿರುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಈ ವರ್ಷ 5ನೇ ತರಗತಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾಗುತ್ತದೆ. ಇದು ಯಾರಿಗಾದರೂ ಉಪಯುಕ್ತ ಆಗುವಂಥದ್ದಿದೆ ಅಂದರೆ ಈ ವರ್ಷ ಯಾರು 5ನೇ ಕ್ಲಾಸ್ ಬಂದಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅಥವಾ ಅವ್ರ ಪೋಷಕರಿಗೆ ವಿಡಿಯೋಗಳನ್ನು ತಾವು ಶೇರ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.